ಎರಡು ವಾಹನದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಬೌರಿಂಗ್ ಆಸ್ಪತ್ರೆಯತ್ತ. ನಾಳೆಗೆ ಕಸ್ಟಡಿ ಮುಗಿಯೋದಿದೆ. ನಾಳೆ ನಾಡಿದ್ದು ರಜೆ ಇರೋದ್ರಿಂದ ಇವತ್ತೇ ನ್ಯಾಯಾಲಯದ ಮುಂದೆ ಪೊಲೀಸರು ಹಾಜರುಪಡಿಸೋರಿದ್ದಾರೆ. ಎರಡೂ ಬದಿಯಲ್ಲಿ ಸಿಬ್ಬಂದಿ ಕೂತಿದ್ದಾರೆ. ಮಧ್ಯದಲ್ಲಿ ಆರೋಪಿಗಳನ್ನ ಕೂರಿಸಿಕೊಂಡಿದ್ದಾರೆ. ಪೊಲೀಸ್ ಭದ್ರತೆಯೊಂದಿಗೆ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಾದ ಮೇಲೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶವನ್ನೇ ಬೆಚ್ಚಿ ಬೀಳಿಸಿತು. ಬರ್ಬರವಾಗಿ ರೇಣುಕಾಸ್ವಾಮಿ ಮೇಲೆ ನಿರಂತರವಾಗಿ ಗಂಟೆಗಳ ಕಾಲ ಹಲ್ಲೆ ಮಾಡಿ ಆತನ ಕೊಲೆಯಾದ ನಂತರ ಮೋರಿ ಬದಿಯಲ್ಲಿ ಶವವನ್ನ ಎಸೆದು ಹೋಗಲಾಗಿತ್ತು. ಒಂದು ಪ್ಲಾನ್ ರೆಡಿ ಆಗಿತ್ತು. ಪೊಲೀಸರ ವಿಚಾರಣೆಯ ವೇಳೆ ಅವರ ಲೆಕ್ಕಾಚಾರ ತಲೆ ಕೆಳಗಾಯಿತು. ಕೆಲವರನ್ನ ಸರೆಂಡರ್ ಮಾಡಿಸಿ ಕಥೆಯೊಂದು ಕಟ್ಟಿ ಅಲ್ಲಿಗೆ ಕೇಸ್ ಮುಚ್ಚಿ ಹಾಕುವ ಪ್ರಯತ್ನ ನಡೆಸಲಾಗಿತ್ತು. ಆರೋಪಿಗಳ ವಿಚಾರಣೆ ನಡೆಸಿದಾಗ ಪೊಲೀಸರಿಗೆ ಸತ್ಯ ಸಂಗತಿ ಗೊತ್ತಾಗಿದೆ. ಈಗ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಐದು ದಿನಗಳ ನಿರಂತರ ವಿಚಾರಣೆ. ಪಟ್ಟಣಗೆರೆಯ ಶೆಡ್ಗೆ ಆರೋಪಿಗಳನ್ನ ಕರ್ಕೊಂಡು ಹೋಗಿದ್ರು. ಸ್ಥಳ ಮಹಜರು ಮಾಡಿದ್ರು. ಯಾವ ಯಾವ ಭಾಗಗಳಲ್ಲಿ ಹಲ್ಲೆ ಮಾಡಲಾಯಿತು, ಹೇಗೆ ಹಲ್ಲೆ ಮಾಡಲಾಯಿತು ಅನ್ನೋದನ್ನ ಒಬ್ಬೊಬ್ಬರಾಗಿ ಕರೆದು ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡ್ಕೊಂಡಿದ್ದಾರೆ. ಅಲ್ಲಿ ಸಿಕ್ಕಿರುವ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ದೇಹದ ಮೇಲಾಗಿರುವ ಗಾಯಗಳಿಗೂ ಆರೋಪಿಗಳು ಹೇಳ್ತಾ ಇರೋ ವಿಷಯಕ್ಕೂ ತಾಳೆಯಾಗುತ್ತಾ ಅನ್ನೋದನ್ನ ಪೊಲೀಸರು ಈಗಾಗಲೇ ಪರಿಶೀಲಿಸಿದ್ದಾರೆ. 5 ದಿನಗಳ ವಿಚಾರಣೆ ನಂತರ ಈಗ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದೆ ದರ್ಶನ್ ಜೈಲಿಗೆ ಶಿಫ್ಟ್ ಮಾಡಲಾಗತ್ತಾ? ನ್ಯಾಯಾಲಯದ ಮುಂದೆ ಏನು ಮನವಿ ಸಲ್ಲಿಸ್ತಾರೆ ಪೊಲೀಸರು ಅನ್ನೋದು ಪ್ರಶ್ನೆ. ಇದೀಗ ಬರ್ತಾ ಇರೋ ಮಾಹಿತಿ ಪ್ರಕಾರ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ನೇರವಾಗಿ ಪೊಲೀಸ್ ಠಾಣೆಯಿಂದ ನೇರವಾಗಿ ನ್ಯಾಯಾಲಯದತ್ತ. ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಲಯದ ಆವರಣದ ಪ್ರವೇಶದ ದೃಶ್ಯ ನೀವು ನೋಡ್ತಾ ಇದ್ದೀರಾ. ನ್ಯಾಯಾಲಯಕ್ಕೆ ಆರೋಪಿಗಳನ್ನ ಕರೆದುಕೊಂಡು ಬರಲಾಗಿದೆ. ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ಮತ್ತೆ ಕಸ್ಟಡಿಗೆ ಕೇಳ್ತಾರಾ ಅಥವಾ ಜೈಲಿಗೆ ಕಳುಹಿಸಲಾಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ನ್ಯಾಯಾಲಯದ ಆವರಣದ ಪ್ರವೇಶದ ದೃಶ್ಯ, ಆರೋಪಿಗಳು ಒಳಗಡೆ ಕೂತಿರೋ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಪವಿತ್ರ ಗೌಡ A1 ಆರೋಪಿ ಈಗಷ್ಟೇ ನೋಡಿದ್ರಿ. ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಲಯದ ಮುಂದೆ ಹಾಜರಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ
ಸಿಬ್ಬಂದಿಯ ಹಿಂಬದಿಯಲ್ಲಿ ಪವಿತ್ರ ಗೌಡ ಕೂತಿರೋದನ್ನ ನೀವು ನೋಡ್ತಾ ಇದ್ದೀರಾ. ಈಗ ದರ್ಶನ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ನ್ಯಾಯಾಲಯಕ್ಕೆ ಹಾಜರುಪಡಿಸೋದಕ್ಕೆ ದರ್ಶನ್ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ, ಲೈವ್ ವಿಜುವಲ್ಸ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಎರಡೂ ಬದಿಯಲ್ಲಿ ಸಿಬ್ಬಂದಿ, ಮಧ್ಯದಲ್ಲಿ ದರ್ಶನ್ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾ ಇದ್ದಾರೆ. ಕಪ್ಪು ಬಣ್ಣದ ಟಿ ಶರ್ಟ್ ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡರನ್ನ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ಇದು. ಲೈವ್ ವಿಜುವಲ್ಸ್, ದೀಸ್ ಆರ್ ಲೈವ್ ವಿಜುವಲ್ಸ್. 42ನೇ ಎಸಿಎಂಎಂ ನ್ಯಾಯಾಲಯದ ಮುಂದೆ ದರ್ಶನ್ ಮತ್ತು ಪವಿತ್ರ ಗೌಡ. ಕೋರ್ಟ್ನತ್ತ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ ಆರೋಪಿಗಳನ್ನ ನ್ಯಾಯಾಲಯದ ಒಳಗಡೆ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಸಪರೇಟ್ ಆಗಿ ಒಂದು ವಾಹನದಲ್ಲಿ ಕರ್ಕೊಂಡು ಹೋಗಲಾಗಿತ್ತು. ಉಳಿದ ಆರೋಪಿಗಳಿಗೆ ಮತ್ತೊಂದು ವಾಹನ. ಈಗ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗ್ತಾ ಇದೆ. ಕೋರ್ಟ್ಗೆ ಬಂದಾಗಿದೆ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ನ್ಯಾಯಾಲಯದ ಮುಂದೆ ದರ್ಶನ್ ಅಂಡ್ ಗ್ಯಾಂಗ್ ಹಾಜರು. ಪವಿತ್ರ ಗೌಡ ಮತ್ತು ದರ್ಶನ್ ಲೈವ್ ವಿಜುವಲ್ಸ್ ಇದು. ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದಕ್ಕೆ ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ವಾಹನದಿಂದ ದರ್ಶನ್ ಕೆಳಗಿಳಿತಾ ಇರೋ ದೃಶ್ಯ ಇದು. ಕೋರ್ಟ್ಗೆ ಬಂದ ದರ್ಶನ್ ಅಂಡ್ ಗ್ಯಾಂಗ್. ಇವತ್ತು ಜೈಲ, ಹಾಗಾದ್ರೆ ಇಲ್ಲ ಅಂದ್ರೆ ಪೊಲೀಸ್ ಕಸ್ಟಡಿನ. ವಾಹನದಿಂದ ಕೆಳಗಿಳಿತಾ ಇರೋ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಆರೋಪಿ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದೆ ಪೊಲೀಸ್ ಇಲಾಖೆ. ಕೋರ್ಟ್ಗೆ ಬಂದ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ ವಾಹನದಿಂದ ಇಳಿತಾ ಇರೋ ದೃಶ್ಯ ಇದು. ಕೋರ್ಟ್ನ ಒಳಗೆ ಹೋಗಿದ್ದಾರೆ ಈಗ ಆರೋಪಿಗಳು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಪವಿತ್ರ ಗೌಡ ಮುಂದೆ, ಪವಿತ್ರ ಗೌಡ ಹೋಗ್ತಾ ಇದ್ರೆ ಹಿಂದೆಗಡೆ ದರ್ಶನ್. ಅವರ ಮುಂಭಾಗದಲ್ಲಿ ಉಳಿದ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನ್ಯಾಯಾಲಯದ ಕಟ್ಟಡದ ಒಳಗೆ ಪ್ರವೇಶಿಸ್ತಾ ಇರೋ ದೃಶ್ಯ ನೀವು ನೋಡಿದ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.